ಮನವಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಒಪ್ಕೊಂಡಿದ್ದಾರೆ ಲಾಸ್ಟ್ ಮೊನ್ನೆ ರಿವ್ಯೂ ಮೀಟಿಂಗ್ನಲ್ಲಿ. ಹಾಗೆ ಜೂನ್ 5ರಿಂದ ಪರಿಸರ ಮಾಸ ದಿನಾಚರಣೆ ಅಂತ ಹೇಳ್ಬಿಟ್ಟು ಎಲ್ಲ ಆಚರಿಸ್ತಾರೆ. ಟ್ರೀ ಪ್ಲಾಂಟೇಶನ್ ಎಲ್ಲ ಕ್ಲಬ್ಗಳಲ್ಲೂ ಟ್ರೀ ಪ್ಲಾಂಟೇಶನ್ ಮಾಡಿ, ಹಾಗೆ ನಮ್ಮ ಜಿಲ್ಲೆ ವತಿಯಿಂದ ನಮ್ಮ ಯಾರು ಚಿಕ್ಕಣ್ಣವರ ನೇತೃತ್ವದಲ್ಲಿ ನಾವು ಒಂದು ದೊಡ್ಡ ಪ್ರೋಗ್ರಾಮನ್ನು ಮಾಡ್ತಾ ಇದ್ದೀವಿ. ಯಾವುದಂದರೆ ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ಸ್ ಫಾರ್ ಫ್ಯೂಚರ್. ಪ್ರಕೃತಿಯಿಂದ ಪ್ರೇರೇಪಿತವಾಗಿ ಹವಾಮಾನದ ಸಂರಕ್ಷಣೆಯಾಗಿ ನಮ್ಮ ಭವಿಷ್ಯಕ್ಕಾಗಿ ಅಂತ ಹೇಳ್ಬಿಟ್ಟು ಒಂದು 250-300 ಹುಡುಗರು ಬಂದುಬಿಟ್ಟು ಚಿತ್ರ ಬರೀತಾರೆ. ಆ ಚಿತ್ರ ಬರೆದವರಿಗೆ ಅವರಿಗೆ ಪ್ರಶಸ್ತಿಯನ್ನು ಕೊಡ್ತೀವಿ. 3,000, 2,000, 1,000. ಅದರಲ್ಲಿ ಯಾರು ಗೆಲ್ತಾರೋ ಅದನ್ನು ನಮ್ಮ ಸಂಸ್ಥೆಗೆ ಕಳಿಸ್ತೀವಿ. ಅಲ್ಲಿಂದ 50,000, 25,000, 10,000 ಹಿಂಗೆ ಕೊಡೋದೊಂದು ಪ್ರೈಸು ಕೊಡೋದಕ್ಕೆ ಏರ್ಪಾಡು ಮಾಡ್ಕೊಂಡಿದ್ದಾರೆ. ಇಂಟರ್ನ್ಯಾಷನಲ್ ಅವಾರ್ಡ್ ಅದು ಈ ಥರ ಒಂದು ಸಂಸ್ಥೆ. ಹಾಗೆ ನಿಮ್ಮ ಕ್ಲಬ್ಗಳಲ್ಲೂ ನೀವು ಈ ಥರದ ಒಂದು ಚಿತ್ರ ಸ್ಪರ್ಧೆ ಏರ್ಸ್ಬಿಟ್ಬಿಟ್ಟು ನಮ್ಮ ಒಂದು ಸಂಸ್ಥೆಗೆ, ನಮ್ಮ ಒಂದು ಕ್ಯಾಬಿನೆಟ್ಗೆ ಕಳಿಸ್ಬಿಟ್ರೆ ನಾವು ಅದನ್ನು ಇಂಟರ್ನ್ಯಾಷನಲ್ ಸಂಸ್ಥೆಗೆ ಕಳಿಸ್ತೀವಿ ಅಂತೇಳಿ ಹೇಳ್ತಾ ಇದ್ದೀವಿ. ಹಾಗೆ ಈ ಒಂದು ಒಬ್ಬ ಒಂದು ಸಮುದ್ರದ ಅಲೆ ಬರ್ತಾ ಇರುತ್ತೆ, ಒಬ್ಬ ಮನುಷ್ಯ ಹೋಗ್ತಾ ಇರ್ತಾನೆ. ಹೋಗ್ತಾ ಇರುವಾಗ ಅಲೆ ಬಂದವಾಗ ಒಂದಿಷ್ಟು ಮೀನು ಮೇಲೆ ಬಂದು ಬಿದ್ದುಬಿಡುತ್ತೆ. ಬಿದ್ದುಬಿಟ್ಟು ಅವಾಗ ಆ ಮೀನು ಕೆಳಗೆ ಹೋಗೋಕ್ಕಾಗದೇ ಇಲ್ಲ. ಇನ್ನೇನು ಸಾಯ ಟೈಮ್ ಆಗುತ್ತೆ ಆ ಮೀನುಗಳಿಗೆ. ಒಂದು ಹುಡುಗ ಬಂದು ಅದನ್ನು ಎತ್ತಿ ಒಂದೊಂದೇ ಸಮುದ್ರಕ್ಕೆ ಹಾಕ್ತಾನೆ. ಅಲ್ಲಿ ಇನ್ನೊಬ್ಬ ಹೋಗ್ತಾನೆ, ಏನಪ್ಪ ಹುಡುಗ ನೀನು ಇಷ್ಟೊಂದು ಮೀನು, ಸಾವಿರಾರು ಮೀನು ಬಿದ್ದಿದೆಯಲ್ಲ, ನೀನು ಒಂದೊಂದು ಮೀನನ್ನೇ ಎತ್ತಿ ಹಾಕಿದ್ರೆ ಹೇಗೆ ಅವು ಎಲ್ಲ ಮೀನು ಬದುಕ್ತಾವ? ಆಗಲ್ಲ ಯಜಮಾನ್ರೆ, ಈ ಒಂದು ಮೀನು ನೋಡಿ, ಈ ಒಂದು ಮೀನನ್ನು ನಾನು ಹಾಕ್ತೀನಿ ಸಮುದ್ರಕ್ಕೆ. ಹಾಕಿದವಾಗ ಅದಕ್ಕೆ ಮಾತ್ರ ಲೈಫ್ ಇದೆ, ಅದು ಮಾತ್ರ ಬರ್ತವೆ. ನಾವು ಎಷ್ಟು ಸಣ್ಣ ಕೆಲಸ ಮಾಡ್ತೀವೋ ಅಷ್ಟು ಒಬ್ಬರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನ ಎಲ್ಲರೂ ಮುಗಿಸ್ತೀನಿ. ಥ್ಯಾಂಕ್ ಯು.